ಒಂದು ವರ್ಷ ಆದ್ಮೇಲೆ ನಾವು ಹಾಕ್ತೀವಲ್ಲ, ಯಾವಾಗ್ಲೂ ಒಂದು ಡೌಟ್ ಇರುತ್ತೆ ದಟ್ ಒಂದು ಈ ಡೋರ್ಗೆ ಮತ್ತೆ ನಾವು ವಾಲ್ಸ್ಗೆ ಹಾಕ್ತೀವಲ್ಲ ಡೆಕೋರೇಷನ್, out there for the next Christmas, so you will see me in a different house. However, hi everyone, namaskara. ಎಲ್ರಿಗೂ ನನ್ನ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಶೋರ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. Guess what? Today is December 1st. I am super excited because just 24 days for Christmas. And Christmas ನಮಗೆ ಕ್ರೈಸ್ತರಿಗೆ ತುಂಬಾನೇ ಇಂಪಾರ್ಟೆಂಟ್ ಒಂದು ಹಬ್ಬ. ಯಾಕಂದ್ರೆ ಅವತ್ತಿನ ದಿನ ನಾವು ಆಚರಿಸ್ತಾ ಇದೀವಿ ಯೇಸು ಕ್ರಿಸ್ತರ ಜನ್ಮದಿನ. ಸೊ ಯೇಸು ಕ್ರಿಸ್ತರು ಎಷ್ಟು ನಮಗೆ ಈ ಜಗತ್ತಿಗೆ ಬಂದಾಗ ಏನೇನ್ ಹೇಳ್ಕೊಟ್ಟಿದ್ದಾರೆ, ಎಂತ ಒಳ್ಳೊಳ್ಳೆ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ. ಜಸ್ಟ್ ನನ್ನ ಲೈಫ್ನ ನಾನು ಡೆಡಿಕೇಟ್ ಮಾಡೋದೇ ಜೀಸಸ್ ಕ್ರೈಸ್ಟ್ಗೆ. ಬಿಕಾಸ್ ಅವ್ರು ಹೇಳ್ಕೊಟ್ಟಿರೋ ಒಂದೊಂದು ಲೆಸನ್ ಆಗಿರ್ಬೋದು, ಒಂದೊಂದು ಲರ್ನಿಂಗ್ ಆಗಿರ್ಬೋದು, ನಾನು ಇವತ್ತಿಗೂ ನನ್ನ ಲೈಫ್ಗೆ ತುಂಬ ಅಳವಡಿಸ್ಕೊಂಡು ಅದನ್ನು ಪ್ರತಿ ಕ್ಷಣನೂ ನಾನು ಆ ಥರ ಜೀವಿಸ್ತಾ ಇದ್ದೀನಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಇವತ್ತು December 1st ಆಗಿರೋದ್ರಿಂದ ನಾನು ಅನ್ಕೊಂಡೆ, ಅಂದ್ರೆ ಯೂಶಲಿ ನಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಒಂದು ಕ್ರಿಸ್ಮಸ್ ಸೀಸನ್ ಅಂತ ಕರಿತೀವಲ್ಲ. ಸೊ ಲಾಸ್ಟ್ ವೀಕ್ ಥ್ಯಾಂಕ್ಸ್ ಗಿವಿಂಗ್ ಅಂತ ಆಯ್ತು. ಅಂದ್ರೆ ಯಾವುದೇ ರೀತಿ ನಿಮ್ಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕಾದ್ರೆ, ಯಾವುದೇ ನಿಮ್ಮ ಲೈಫಲ್ಲಿ ಒಳ್ಳೆ ಕೆಲಸಗಳಾಗಿರ್ಬೋದು, ಇಲ್ಲ ಏನೋ ಆಗದೇನೂ ಇರ್ಬೋದು, ಬಟ್ ಒಂದು ಥ್ಯಾಂಕ್ ಯೂನ ನಾವು ನಮ್ಮ ದೇವರಿಗೆ ಸಲ್ಲಿಸ್ಬೇಕು ಅಂತ ಹೇಳ್ತೀವಲ್ಲ. ಸೊ ಹಾಗೇನೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಲಾಸ್ಟ್ ವೀಕ್ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಹಾಗೇನೆ ಈ ವಾರ ಬಿಕಾಸ್ ಇದು 1st of December ಆಗಿರೋದ್ರಿಂದ 24 days ತನಕ ನಮಗೆ ಪ್ರತಿದಿನ ಒಂದು ಪ್ರೇಯರ್ ಅಂತ ಇರುತ್ತೆ. ಪ್ರತಿದಿನ ನಾವು ಏನಾದರೂ ಒಂದು ಏನೋ 24th December ತನಕ ದೇವ್ರು ಹುಟ್ಟೋದು ಒಂದಿನಕ್ಕಿಂತ ಮುಂಚೆನೂ ನಾವು ಪ್ರೇಯರ್ಸ್ ಎಲ್ಲ ಸಲ್ಲಿಸ್ತಾ ಇರ್ತೀವಿ. ಸೊ ನಾನು ಅನ್ಕೊಂಡೆ December 1st ಬಂದಿದೆ, ಸೊ ಇವತ್ತು ನಾನು ಡೆಕೋರೇಷನ್ ಶುರು ಮಾಡೋಣ ಅಂತ ಮನೇಲಿ. ಸೊ ಕ್ರಿಸ್ಮಸ್ಗೆ ಡೆಕೋರೇಷನ್ಸ್ ನಾವು ಮಾಡ್ತೀವಿ, ಕ್ರಿಬ್ ಬಿಡ್ತೀವಿ. ಸೊ ಹಾಗಾಗಿ ಡೆಕೋರೇಷನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓ ಮೈ ಗಾಡ್, ಅದಕ್ಕಿಂತ ಮುಂಚೆ ಈಗ ಜಸ್ಟ್ ರಿಯಲೈಸ್ ಆಯ್ತು ನನಗೆ ದಟ್ ವಿ ಆರ್ ಆಲ್ರೆಡಿ ಇನ್ December. 11 months ಹೇಗೆ ಕಳೆದೋಯ್ತು ಅಂತ ಗೊತ್ತೇ ಆಗಲಿಲ್ಲ. 2024ಗೆ ವಿ ಜಸ್ಟ್ ಆರ್ ಲೆಫ್ಟ್ ವಿತ್ ಅನದರ್ 31 days ಅಷ್ಟೇನೆ. ಗೈಸ್, ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಈ ದಿನಗಳು ಎಷ್ಟು ಬೇಗ ಕಳೀತಾ ಇದೆ ಅಂತ. ಇಟ್ಸ್ ಲೈಕ್ ಸೂಪರ್ ಫಾಸ್ಟ್ ಟ್ರೈನ್ ತರ ಹೋಗ್ತಾ ಇದೆ ನಮ್ಮ ದಿನಗಳು. ಬಟ್ ಹವೆವರ್ ಒಂದು ಮಾತ್ರ ನಾನು ನನ್ನ ಲೈಫಲ್ಲಿ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ದಟ್ ವಿ ಆರ್ ಸ್ಟಿಲ್ ಎಕ್ಸಿಸ್ಟಿಂಗ್, ವಿ ಆರ್ ಸ್ಟಿಲ್ ಅಲೈವ್. ಸೊ ವಿ ಹ್ಯಾವ್ ಟು ಬಿ ರಿಯಲಿ ಥ್ಯಾಂಕ್ಫುಲ್ ಅಲ್ವಾ. ನಮ್ಮ ಲೈಫಲ್ಲಿ ಎಷ್ಟೋ ಸಾರಿ ಏರುಪೇರುಗಳಾಗುತ್ತೆ, ಎಷ್ಟೋ ಸಾರಿ ನಮಗೆ ನಾವು ಏನೇನೋ ಅನ್ಕೊಂಡಿರ್ತೀವಿ, ಏನೇನೋ ಮಾಡಬೇಕು ಅಂತ, ಬಟ್ ಅದಾಗಿರಲ್ಲ. But nevertheless, guys, please do not stop thanking Almighty. ಯಾವತ್ತೂ ನಿಮ್ಮ ಕೃತಜ್ಞತೆಗಳನ್ನ ಸಲ್ಲಿಸೋದನ್ನ ಮರಿಬೇಡಿ. ಯಾಕಂದ್ರೆ ಎಷ್ಟೋ ಕೆಲಸಗಳು ನಮ್ದು ಆಗ್ತಾ ಇರಲ್ಲ, ಇಲ್ಲ ನಮ್ಗೆ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ, ಹೆಲ್ತ್ ಇಶ್ಯೂಸ್ ಬರ್ಬೋದು, ಏನೇ ಬರ್ಬೋದು. ಬಟ್ ಕೀಪ್ ಒನ್ ಥಿಂಗ್ ಇನ್ ಮೈಂಡ್, ದಟ್ ಗಾಡ್ ನೋಸ್ ಎಕ್ಸಾಕ್ಟ್ಲಿ ವಾಟ್ ಹಿ ವಾಂಟ್ಸ್ ಫಾರ್ ಯು, ವಾಟ್ ಇಸ್ ದ ಬೆಸ್ಟ್ ಫಾರ್ ಯು. ನಿಮ್ಗೋಸ್ಕರ ಏನು ಒಳ್ಳೇದು ಅಂತ ಅವ್ರಿಗೆ ಮಾತ್ರ ಗೊತ್ತಿದೆ. ಸೊ ಪ್ಲೀಸ್ ಹ್ಯಾವ್ ದಟ್ ಫೇತ್ ಇನ್ ಹಿಮ್. ಕಣ್ಣು ಮುಚ್ಕೊಂಡು ಅವ್ರ ಮೇಲೆ ಟ್ರಸ್ಟ್ ಮಾಡಿ, ಬಿಲೀವ್ ಮಾಡಿ ದ್ಯಾಟ್ ಗಾಡ್ ಇವತ್ತು ನಿಮ್ಮ ಕೈ ಬಿಟ್ಕೊಡಲ್ಲ ಅಂತ. ಬಿಕಾಸ್ ನನ್ನ ಲೈಫಲ್ಲಿ ಆ ಥರ ಆಗಿದೆ. ಎಷ್ಟೋ ಸರಿ ನನಗೂ ಫೀಲಿಂಗ್ ಬಂದಿದೆ ದಟ್ ಏನಪ್ಪ ನಾನು ಎಷ್ಟೇ ಕಷ್ಟಪಟ್ರು ಯಾಕೆ ಕೆಲವು ವಿಷಯಗಳು ಸಕ್ಸಸ್ ಕಾಣಲ್ಲ. ಬಿಕಾಸ್ ಮೇ ಬಿ ಗಾಡ್ ಹ್ಯಾಸ್ ಅ ಡಿಫರೆಂಟ್ ಪ್ಲಾನ್, ಹಿ ಹ್ಯಾಸ್ ಸಮಥಿಂಗ್ ಬೆಟರ್ ಫಾರ್ ಯು. And we have always felt that, alva. If you look at the rest, on the hindsight, it's always like ಆ ಮೊಮೆಂಟಲ್ಲಿ ನಮಗೆ ಬೇಜಾರಾಗುತ್ತೆ. ಬಟ್ ಆಫ್ಟರ್ ಫ್ಯೂ ಡೇಸ್ ನಾವು ಮತ್ತೆ ಹಿಂಗೆ ತಿರ್ಗಿ ನೋಡಿದಾಗ something good has only happened. Like when you see yourself in a better position today. So never ever leave that hope ಅಂತ ನಾನು ಕೇಳ್ಕೊಳ್ತೀನಿ. ಆ ಹೋಪ್ನ ಸದಾ ಹಾಗೆ ಇಡಿ, ದೇವ್ರ ಮೇಲೆ ನಂಬಿಕೆನ ಬಿಡಬೇಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇಸಿ ಎಷ್ಟೋ ಜನಗೆ ದೇವ್ರ ಮೇಲೆ ಟ್ರಸ್ಟ್ ಇಲ್ಲ, ನಂಬಿಕೆ ಇಲ್ಲ. ಬಟ್ ದೇ ಆಲ್ಸೋ ಬಿಲೀವ್ ದಟ್ ದೇರ್ ಇಸ್ ಅ ಹೈಯರ್ ಪವರ್. ನಾವು ಜೀಸಸ್ ಅಂತ ಕರಿತೀವಿ, ಇಲ್ಲ ರಾಮ, ಹನುಮಂತನಿಗೆ, ಯಾರಿಗೆ ಆಗಿರ್ಬೋದು, ನಾವು ಒಂದು ಹೆಸರಿಟ್ಬಿಟ್ಟು ದೇವರಂತ ಕರಿತೀವಿ. ಬಟ್ ಹವೆವರ್ ಇಫ್ ಯು ಬಿಲೀವ್ ಇನ್ ದಟ್ ಪವರ್, ಪ್ಲೀಸ್ ಬಿಲೀವ್ ದ್ಯಾಟ್
there is something much higher than you and it is taking care of you. ಹಾಗೇನೆ ಸೊ ನೆವರ್ದಲೆಸ್ ನಾನು December 1st ನಾನು ಚಿಕ್ಕ ವಯಸ್ಸಿಂದ ನೋಡಿರೋದು ನನ್ನ ಫ್ಯಾಮಿಲಿಯಲ್ಲಿ 1 ತಿಂಗಳು ಮುಂಚೆನೆ ಎಲ್ಲ ಕ್ರಿಸ್ಮಸ್ ಪ್ರಿಪರೇಷನ್ ಶುರು ಆಗುತ್ತೆ. ಸ್ಪೆಷಲಿ ಕ್ರಿಸ್ಮಸ್ ಸ್ನ್ಯಾಕ್ಸ್ ನೀವೆಲ್ಲರೂ ಕೇಳಿರ್ಬೋದು. ನಮ್ಮ ಕೊಂಕಣಿ ಪದ್ಧತಿಯಲ್ಲಿ ನಾವು ಅದನ್ನ ಕುಸ್ವಾರ್ ಅಂತ ಹೇಳ್ತೀವಿ. ಮ್ಯಾಂಗ್ಲೋರಿಯನ್ ಕ್ರಿಶ್ಚಿಯನ್ಸ್ ಕ್ಯಾಥಲಿಕ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಕ್ರಿಸ್ಮಸ್ ಸ್ನ್ಯಾಕ್ಸ್ನ ಕುಸ್ವಾರ್ ಅಂತ ಕರಿತೀವಿ. ಕುಸ್ವಾರಲ್ಲಿ ಬೇಸಿಕ್ಲಿ ಏನಂದ್ರೆ ಕ್ರಿಸ್ಮಸ್ ಸ್ನ್ಯಾಕ್ಸ್ ಇರುತ್ತೆ. ಲೈಕ್ ದ ಮೋಸ್ಟ್ ಫೇಮಸ್ ಪ್ಲಮ್ ಕೇಕ್, ಅದರಲ್ಲಿ ರಮ್ ಹಾಕಿರ್ತೀವಿ, ವಿಸ್ಕಿ ಹಾಕಿರ್ತೀವಿ, ವೈನ್ ಹಾಕಿ ಮಾಡ್ತೀವಿ. ಸೊ ದಟ್ ಈಸ್ ಒನ್ ಆಫ್ ದ ಕಸ್ಟಮ್ಸ್ ದಟ್ ವಿ ಫಾಲೋ. ಪ್ಲಮ್ ಕೇಕ್ ಇಸ್ ದ ಮೋಸ್ಟ್ ಫೇಮಸ್. ಯಾರೇ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಪ್ಲಮ್ ಕೇಕ್ ಕೊಡ್ತೀಯಾ ಈ ಟೈಮ್ ಕ್ರಿಸ್ಮಸ್ಗೆ ಅಂತ ಕೇಳ್ತಾರೆ. ಸೊ ಯಾ, ಡೆಫಿನೆಟ್ಲಿ ಇಟ್ಸ್ ನೈಸ್. ಬಟ್ ಅಟ್ ದ ಸೇಮ್ ಟೈಮ್ ನಾನು ಕೆಲವು ಸರಿ ನನ್ನ ಫ್ಯಾಮಿಲಿ ಜೊತೆ ಇರ್ತೀನಿ, ಕೆಲವು ಸರಿ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ. ಸೊ ಇರೋದ್ರಿಂದ ನಾನು ಪ್ಲಮ್ ಕೇಕ್ ನನಗೆ ಅಷ್ಟು ಚೆನ್ನಾಗಿ ಬರಲ್ಲ, ನಮ್ಮ ಅಕ್ಕನಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಡೆಫಿನೆಟ್ಲಿ ಶಿ ವಿಲ್ ಪ್ರಿಪೇರ್. ಬಟ್ ಅದರ್ವೈಸ್ ಐ ವಿಲ್ ಬೈಟ್ ಫ್ರಮ್ ಔಟ್ಸೈಡ್. ಥಾಮ್ಸ್ ಬೇಕರಿ ಅಂತ ಒನ್ ಆಫ್ ಮೈ ಫೇವ್ರೇಟ್ಸ್ ಬೇಕರಿ ಇನ್ ಬ್ಯಾಂಗ್ಳೂರ್. ಸೊ ಐ ಯೂಶಲಿ ಗೋ ದೇರ್ ಅಂಡ್ ಬೈ ಪ್ಲಮ್ ಕೇಕ್. ಅದರ್ವೈಸ್ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ, ಕರ್ಜಿಕಾಯಿ, ಸ್ಟಾರ್ ಕುಕೀಸ್, ಪ್ಲಸ್ ಶಂಕರಪಾಳಿ ಅಂತ ಮಾಡ್ತೀವಿ ಅದು. ಸೊ ಈ ತರ ಎಲ್ಲ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಕ್ರಿಸ್ಮಸ್ ಡೇ, ಲೈಕ್ ಆನ್ ದ 25th of December, ವಿ ಗೋ ಅಂಡ್ ಶೇರ್ ಇಟ್ ವಿತ್ ಅವರ್ ನೇಬರ್ಸ್, ಫ್ರೆಂಡ್ಸ್, ಫ್ಯಾಮಿಲಿ. ಸೊ ಪ್ರತಿದಿನ ಎಕ್ಸ್ಚೇಂಜ್ ಆಗುತ್ತೆ ಆನ್ ಕ್ರಿಸ್ಮಸ್ ಡೇ. ನನ್ನ ರಿಲೇಟಿವ್ಸ್ ಮನೆಗೆ ಬರ್ತಾರೆ, ಅವ್ರ ಕುಸ್ವಾರ್ ತಗೊಂಡ್ ಬರ್ತಾರೆ, ನಮ್ಮ ಕುಸ್ವಾರ್ನ ಅವ್ರಿಗೆ ಕೊಡ್ತೀವಿ. So it's just about sharing love and just giving best blessings to each one of us. So that's the tradition of Christmas. So adu usually 1 ತಿಂಗಳು ಮುಂಚೆನೆ ಶುರು ಮಾಡ್ಬಿಡ್ತೀವಿ. ಹಾಗೇನೆ ಇವತ್ತು 1st of December ಆಗಿರೋದ್ರಿಂದ ನಾನು ಏನ್ ಅನ್ಕೊಂಡಿದ್ದೀನಿ, ನನ್ನ ಮನೆಯಲ್ಲಿ ಡೆಕೋರೇಷನ್ ಶುರು ಮಾಡೋಣ ಅಂತ. ಚಿಕ್ಕ ವಯಸ್ಸಿಂದನೂ ನಾವು ಹಾಗೆ ಮಾಡ್ತಾ ಬರ್ತಿರೋದು. ಎಷ್ಟೋ ಜನಕ್ಕೆ ಟೈಮ್ ಇರಲ್ಲ ಅಂತ 24th Decemberಗೆ ಮಾಡ್ತಾರೆ. But however, I don't like it that way. I want always, that Christmas feel na, a vibe na feel ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ. So I want to start it on 1st of December. So that is what it is. So I'm going to show you what decoration I have. See, ನಾನು ತುಂಬಾ ಡೆಕೋರೇಷನ್ ಮಾಡಕ್ ಇಷ್ಟಪಡಲ್ಲ, but definitely ಆ vibe feel ಮಾಡೋದಕ್ಕೆ I have few decorative items with me. Otherwise, ನಾವು ಒಂದು ಕ್ರಿಬ್ ಅಂತ ಮಾಡ್ತೀವಿ. ಅಂದ್ರೆ ಜೀಸಸ್ ಕ್ರೈಸ್ಟ್ ಹುಟ್ಟಿರೋದು ಒಂದು ಸನ್ನಿವೇಶನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಸ್ಟ್ಯಾಚ್ಯೂಸ್ ಇಟ್ಬಿಟ್ಟು. ಅದು ನಾನು ಹಳೇದಾಗಿದೆ ಅಂತ ಇವತ್ತು ನಾನು ಅದನ್ನ ಯೂಸ್ ಮಾಡಲ್ಲ. ಬಟ್ ನಾನು ಸಂಜೆ ಶಿವಾಜಿನಗರ್ ಚರ್ಚ್ ಹತ್ರ ತುಂಬಾ ಕ್ರಿಸ್ಮಸ್ ಸ್ಟಾಲ್ಸ್ ಹಾಕಿರ್ತಾರೆ, ಅಲ್ಲಿ ಹೋಗಿ ಬೈ ಮಾಡ್ಬಿಟ್ಟು ಬರ್ತೀನಿ. ಅದಲ್ಲದೆ ಏನೇನಿದೆ, ಸ್ಪೆಷಲಿ ಮೇನ್ ಥಿಂಗ್ ಇಸ್ ಸ್ಟಾರ್ ಫಾರ್ ಅಸ್. ಆ ಸ್ಟಾರ್ನ ಹೊರಗೆ ಹಾಕಬೇಕು, ಲೈಟಿಂಗ್ ಹಾಕಬೇಕು, ಸ್ವಲ್ಪ ಮನೆಯಲ್ಲೇ ಡೆಕೋರೇಷನ್ಸ್ ಮಾಡ್ತೀನಿ. ತೋರಿಸ್ತೀನಿ ಏನಾಗ್ತದೆ. ಸೊ ಗೈಸ್, ಇವತ್ತು ತೋರಿಸ್ತೀನಿ ನಾನು ಏನೇನ್ ಡೆಕೋರೇಷನ್ಸ್ ಮಾಡ್ತೀನಿ ಅಂತ, ಏನೇನ್ ಇಟ್ಕೊಂಡಿದ್ದೀನಿ ಅಂತ. ಅದಲ್ಲದೆ ಫಸ್ಟ್ ಐ ವಾಂಟ್ ಯು ಟು ಹ್ಯಾವ್ ಅ ಲುಕ್ ಅಟ್ ಮೈ ಔಟ್ಫಿಟ್. ಸೊ ದಿಸ್ ಇಸ್ ಮನೇಲೇನೆ ಒಂದು ಸ್ವೆಟರ್, ಬಿಕಾಸ್ ಇಟ್ಸ್ winter and I am really feeling cold. So I'm wearing a sweater and I'm wearing an apron, because while I'm celebrating, while I'm doing the decoration, I just want to be like this, because it gives me a lot of Christmas feel with my this cushiony soft cushiony footwear for my house. Sometimes I just wear this because winter time. So this is my outfit, guys. I hope you like it. So here it is. I have the star. Idu light, there's a lot of sparkling colorful lights to this. So ivella wiring ide, avella nan fit martini aamele. Then I have a greeting card which actually shows the beautiful what do you say, the representation of our Christ's birth. Tumba cute greeting card. Adalde, this is basically the decoration that we put outside the house that says Merry Christmas. And then this is a small cute tree that I have, because I have a small cute house, so I don't want to do too much decoration. I just want to keep it simple. And then I have all these stars and mistletoes and bells and stuff which we have to hang it on the Christmas tree. So for now this is what I have, but otherwise
ಇನ್ನು ಕ್ರಿಪ್ ತಗೊಳ್ಬೇಕು. ಅದಲ್ಲದೆ ಐ ಆಲ್ಸೋ ಹ್ಯಾವ್ ಟು ಬೈ ಏನು ಹೇಳ್ತಾರೆ ಆ ಗಾರ್ಲೆನ್ಸ್ ಎಲ್ಲ ತಗೊಳ್ಬೇಕು. ಸೊ ಅದನ್ನೆಲ್ಲ ತಗೊಂಡು ಬರ್ತೀನಿ ಇವತ್ತು ಸಂಜೆ. ಬಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಐ ವಾಸ್ ಟ್ರೈಂಗ್ ಟು ಪುಟ್ ಅಪ್ ದಿಸ್ ಸ್ಟಾರ್. ಎಲ್ಲ ಕಡೆ ಹುಡುಕ್ತೆ, ಎಲ್ಲನ ಸ್ಟಾರ್ನ ಹಾಕ್ಬೋದು ಅಂತ. ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಹ್ಯಾಂಗ್. ಎಲ್ಲೂ ಹ್ಯಾಂಗ್ ಮಾಡೋಕ್ಕೆ ಆಗಲ್ಲ. ಸೊ ದೆನ್ ದ ಓನ್ಲಿ ಐಡಿಯಾ ದಟ್ ಐ ಗಾಟ್ ಇಸ್, ಸಿನ್ಸ್ ಎವ್ರಿಬಡಿ ಶುಡ್ ಸಿ ದಿಸ್ ಇಸ್ ದ ಗರಾಜ್ ಆ್ಯಂಡ್ ಐ ವಾಂಟೆಡ್ ಟು ಪುಟ್ ದ ಸ್ಟಾರ್ ಓವರ್ ಹಿಯರ್. ಸೊ ಇದನ್ನು ಹೆಂಗೋ ಮಾಡಿ ಫಿಟ್ ಮಾಡಿದ್ದೀನಿ. ಇವಾಗ ಒಳಗಿಂದ ಹೋಗಿ ಕನೆಕ್ಷನ್ ಕೊಟ್ಬಿಟ್ಟು, ಬಿಕಾಸ್ ದೇರ್ ಇಸ್ ಅ ಸ್ವಿಚ್ ಬೋರ್ಡ್ ರೈಟ್ ಹಿಯರ್. ಸೊ ಎಲ್ಲಪ್ಪ ಇದು ಕಾಣ್ತಾರ, ಹಾಂ, ದಿಸ್ ಇಸ್ ಸ್ವಿಚ್ ಬೋರ್ಡ್ ರೈಟ್ ದೇರ್. ಆ್ಯಂಡ್ ದೆನ್ ಐ ಆಮ್ ಗೋನೋ ಲೈಕ್ make it wait. I want to show you guys. Basically light on ಮಾಡ್ತೀನಿ. ಸೊ ಇಲ್ಲಿ ಸ್ವಿಚ್ ಬೋರ್ಡ್ ಇದೆ, ಇಲ್ಲಿ ಸ್ಟಾರ್ ಇದೆ. ಸೊ ಇದನ್ನು ನಾನು ಹೇಗನ ಮಾಡಿ ಇವಾಗ ಈ ವೈರಿಂಗ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನು ನೀಟಾಗೆ ಫೋಲ್ಡ್ ಮಾಡಿ ಸ್ಟಾರ್ಗೆ ಕನೆಕ್ಷನ್ ಕೊಟ್ಟು ಸ್ಟಾರ್ ಆನ್ ಮಾಡ್ತೀನಿ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅಸ್. ಸೊ ಆ ಸ್ಟಾರ್ ಶುಡ್ ಬಿ ಸೀನ್ ಟು ಪೀಪಲ್. ಸೊ ಹಾಗೆ ನಾನು ಅದನ್ನು ಹ್ಯಾಂಗ್ ಮಾಡಿದ್ದೀನಿ. ಲೆಟ್ಸ್ ಟೈ ದ ವೈರ್ ಆ್ಯಂಡ್ ಮೇಕ್ ಇಟ್ ನೀಟ್. ಸೊ ಗೈಸ್, ಈ ವೈರ್ನ ಈ ಥರ ಟೈ ಮಾಡಿ ನೀಟಾಗೆ ಇಟ್ಟಿದ್ದೀನಿ. ಆ್ಯಂಡ್ ದೆನ್ ಸ್ಟಾರ್ನ ಟೆಸ್ಟ್ ಮಾಡೋಣ ವೆದರ್ ಇಟ್ ವರ್ಕ್ಸ್. ಸೊ ಇಟ್ ಬೇಸಿಕ್ಲಿ ವರ್ಕ್ಸ್. ಓಕೆ, ಐ ವಿಲ್ ಶೋ ಯು ಗೈಸ್. Look at this. How pretty it looks. Oh my god. This gives me the vibe of Christmas. So ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ, ಸೊ ಪ್ರಿಟಿ. ಬಟ್ ಗೈಸ್, ತುಂಬ ಮಳೆ, ತುಂಬ ಮಳೆ. ಸೊ ಇವತ್ತು ನಾನು ಕ್ರಿಪ್ ತರಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಬಟ್ ಪ್ರಾಬ್ಲಿ ನಾಳೆ ಹೋಗ್ತೀನಿ. ಒಂದು ವರ್ಷ ಆದಮೇಲೆ ನೀವು ಹಾಕ್ತೀವಲ್ಲ, ಯಾವಾಗಲೂ ಒಂದು ಡೌಟ್ ಇರುತ್ತೆ ದಟ್ ಯು ನೋ ದ ಎಲೆಕ್ಟ್ರಿಕ್ ಥಿಂಗ್, ವಾಟ್ ಎವರ್ ದ ಕನೆಕ್ಷನ್ ವರ್ಕ್ ಆಗುತ್ತೋ ಇಲ್ಲ ಅಂತ. ಬಟ್ ಥ್ಯಾಂಕ್ಫುಲಿ, ಥ್ಯಾಂಕ್ ಗಾಡ್, ಇಟ್ ಈಸ್ ವರ್ಕಿಂಗ್ ಆಲ್ ರೈಟ್. ಓಕೆ ಗೈಸ್, ಸೊ ಸ್ಟಾರ್ ಫಿಕ್ಸ್ ಆಯಿತು. ಫಿಕ್ಸ್ ಆದಮೇಲೆ ನನಗಂತೂ ಸಖತ್ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಟು ವೆಲ್ಕಮ್ ಎವ್ರಿಬಡಿ ಅಟ್ ದ ಡೋರ್ ವಿ ಹ್ಯಾವ್ ದಿಸ್ ಡೆಕೋರೇಷನ್ ವಿಚ್ ಸೇಸ್ ಮೆರಿ ಕ್ರಿಸ್ಮಸ್. ಸೊ ಎಲ್ಲ ಕ್ರಿಶ್ಚಿಯನ್ ಹೌಸಲ್ಲೂ ನೀವು ಇದನ್ನು ನೋಡ್ತೀರಾ. ದ್ಯಾಟ್ ಆಸ್ ಸೂನ್ ಆಸ್ ಯು ಎಂಟರ್ ಡೋರ್ಗೆ ಇದು ಹ್ಯಾಂಗ್ ಮಾಡಿರ್ತೀವಿ. So this says that, you know, whoever enters should be happy. Basically merry word meaning ಏನಂದ್ರೆ happy ಅಂತ. So usually ಸ್ವಲ್ಪ ಜನ happy Christmas ಅಂತ ಹೇಳ್ತಾರೆ. So it's the same meaning which says merry. So merry ಅಲ್ಲ, it's merry Christmas. So I'm so happy that I was able to fix this. ಬೈ ದ ವೇ, ಬೇರೆ ಡೆಕೋರೇಷನ್ಸ್ನ ನಾನು ಫಿಕ್ಸ್ ಮಾಡಬೇಕು, ಇನ್ನೂ ಮಾಡಲಿಲ್ಲ. ರೀಸನ್ ಬೀಯಿಂಗ್, ಇವತ್ತು ನಾನು ಸ್ಟ್ಯಾಚ್ಯೂಸ್ ತರಬೇಕು ಅಂತ ಹೋಗಬೇಕು ಅಂತ ಹೇಳಿದ್ನಲ್ವ ನಿಮಗೆ. ಬಟ್ ಅದನ್ನು ತರೋಕ್ಕೆ ಆಗಲಿಲ್ಲ ಬಿಕಾಸ್ ಹೆವಿ ಮಳೆ ಬರ್ತಾ ಇದೆ. ಮಳೆ ಬರ್ತಾನೆ ಇದೆ. ಐ ಥಿಂಕ್ ಮಧ್ಯಾಹ್ನದಿಂದ ಮಳೆ ಬಿಟ್ಟೇ ಇಲ್ಲ. ಸೊ ನಾನು ಹೋಗೋಕ್ಕಾಗಲಿಲ್ಲ. ಬಟ್ ದೆನ್ ಐ ಥಿಂಕ್ ಐ ಪ್ಲ್ಯಾನ್ ಟು ಗೋ ಟುಮಾರೋ ಟು ಶಿವಾಜಿನಗರ್ ಚರ್ಚ್, ಸೇಂಟ್ ಮೇರೀಸ್ ಬಸಿಲಿಕಾ, ಎಲ್ರಿಗೂ ಗೊತ್ತಿರುತ್ತೆ. ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಹತ್ರ ಒಂದು ದೊಡ್ಡ ಚರ್ಚ್ ಇದೆಯಲ್ಲ, ಅಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಹಾಕ್ತಾರೆ. ಆ ಕ್ರಿಸ್ಮಸ್ ಮಾರ್ಕೆಟ್ಗೆ ಹೋಗಿ ಐ ವಿಲ್ ಬೈ ದ ಕ್ರಿಬ್ ಆರ್ ದ ಮೇಂಜರ್. ಎರಡು ವರ್ಡ್ ಇದೆ ಅದಕ್ಕೆ, ಕ್ರಿಬ್ ಆರ್ ದ ಮೇಂಜರ್. ಬೇಸಿಕ್ಲಿ ಆ ಸ್ಟ್ಯಾಚ್ಯೂಸ್ ಇಟ್ಬಿಟ್ಟು ಜೀಸಸ್ ಕ್ರೈಸ್ಟು ಬರ್ತ್ ರೆಪ್ರೆಸೆಂಟೇಷನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದನ್ನು ತರೋದಕ್ಕೆ ಹೋಗಬೇಕು. ಬಟ್ ಅಲ್ಲದೇನು ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ನಾನು ಡಿಸೆಂಬರ್ 1st I started decorating my house with the star, which is the most important thing, and the door hanging. ಸೊ ಮಿಕ್ಕಿದ್ದು ಮನೆಯೊಳಗಿರೋ ಡೆಕೋರೇಷನ್ಗೆ ಇನ್ನೂ ನಾನು ತರಬೇಕು, ಬಿಕಾಸ್ ಅಷ್ಟೊಂದು ಡೆಕೋರೇಷನ್ ನನ್ನ ಹತ್ರ ಇಲ್ಲ. ಸೊ ಅದು ತಂದಿದ ತಕ್ಷಣ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎವ್ರಿಥಿಂಗ್ ಐಮ್ ಗೋನಾ ಸ್ಟಾರ್ಟ್ ಟುಮಾರೋ. ದ್ಯಾಟ್ಸ್ ಆನ್ ಮಂಡೇ, the 2nd of December. I think tomorrow I'll be sorted. I'll keep you updated. Thank you guys. Hi guys, ಇವತ್ತು 4th December. ನಾನು ಹೋಗ್ತಾ ಇದ್ದೀನಿ ಶಿವಾಜಿನಗರ್ಗೆ. ಓ ಮೈ ಗಾಡ್ ಗೈಸ್, ಸಾರಿ, ಆ್ಯಕ್ಚುಲಿ ನಾನು ಟ್ರಾಫಿಕ್ ಜಾಮಲ್ಲಿದ್ದೆ. ಸಡನ್ನಾಗಿ ವೆಹಿಕಲ್ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ಫ್ರಂಟ್ ಆ್ಯಂಡ್ ಎವ್ರಿಬಡಿ ಸ್ಟಾರ್ಟೆಡ್ ಹಾಂಕಿಂಗ್ ಫ್ರಮ್ ಬಿಹೈಂಡ್. ಸೊ ಐ ಹ್ಯಾಡ್ ಟು ಸ್ವಿಚ್ ಆಫ್ ದ ವಿಡಿಯೋ ಆ್ಯಂಡ್ ಗೋ ಹೆಡ್. ಇಲ್ಲಾಂದರೆ ಎಲ್ಲರೂ ಬಂದು ನನಗೆ ಹೊಡಿತಾ ಇದ್ರು. ಎನಿವೇಸ್, ನಾನಿವಾಗ ಶಿವಾಜಿನಗರ್ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನಾನು ಕ್ರಿಪ್ ತೊಗೊಬೇಕು, ಕ್ರಿಪ್ಗೆ ಐಟಮ್ಸ್ ತೊಗೊಬೇಕು, ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ತೊಗೊಬೇಕು ಕ್ರಿಸ್ಮಸ್ಗೆ ಅಂತ.
ಸೊ ಐ ಆಮ್ ಬೇಗ ಹೋಗಬೇಕು, ಬೇಗ ವಾಪಸ್ ಬರಬೇಕು ಅಂತ 2 ವೀಲರಲ್ಲೇ ಹೋಗ್ತಾ ಇದ್ದೀನಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು 2 ವೀಲರೇ ಪ್ರಿಫರ್ ಮಾಡೋದು, ಯಾಕಂದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಇಸ್ ಥಿನ್ನಿಂಗ್. ಸೊ ಐ ರಾದರ್ ಗೋ ಬೈ 2 ವೀಲರ್. Quickly finish my shopping, get the crib, get the decorations and head back home so that I can prepare some dinner and have some good dinner. Nanu Sunday hogಬೇಕಾಗಿತ್ತು, that is on December 1st, but after which it was raining, pouring like cats and dogs in Bangalore, so I could not do that. So today is 4th of December and today is the time where I think I've got little time to go and shop. So I'm quickly going and I'm going to show you the scenes over there when I reach. Okay, stay tuned guys. Flop show. ನಾನು ಇಲ್ಲಿ ಮಾರ್ಕೆಟ್ ಇರುತ್ತೆ ಅಂತ ಅನ್ಕೊಂಡ್ರೆ ಒಂದು ಮಾರ್ಕೆಟು ಇಲ್ಲ, ಇನ್ನೂ ಹಾಕಿಲ್ವಂತೆ. BBMP ಇದೇನೋ ಪ್ರಾಬ್ಲಮ್ ಇದೆ ಅಂತ ಒಂದು ಮಾರ್ಕೆಟು ಹಾಕಿಲ್ಲ. ಓ ಮೈ ಗಾಡ್, ಇಷ್ಟು ದೂರ ಬಂದು ವೇಸ್ಟ್ ಆಯಿತು. ಬಟ್ ಯಾ, nevertheless I will go visit church. I will sit there for some time, pray and then come back. I can do that. ಯೂಶಲಿ ಮಾರ್ಕೆಟ್ ತಗ್ಲೋದು ಈ ಜಾಗದಲ್ಲಿ, ಬಟ್ ಯಾವ ಮಾರ್ಕೆಟು ಇಲ್ಲ, ಬರೀ ಈ ಥರ ಒಂದು ಶಾಪ್ಸಲ್ಲಿ ಇಟ್ಟಿದ್ದಾರೆ. ಬಟ್ ಎಸ್, ದರ್ ಇಸ್ ಚರ್ಚ್ಗೆ ಹೋಗಿ ಒಂಚೂರು ಪ್ರೇ ಮಾಡಿ ವಾಪಸ್ ಬಂದು ಮನೆಗೆ ಹೋಗೋದಷ್ಟೇ. 2-3 ದಿವಸದಲ್ಲಿ ಬರಬೇಕಂತ. ಬಟ್ ಐ ವಿಲ್ ಚೆಕ್ ದಿಸ್ ಶಾಪ್ ಆ್ಯಂಡ್ ಸಿ ಇಫ್ ದೇರ್ ಇಸ್ ಸಮಥಿಂಗ್ ಅವೈಲಬಲ್. ಕ್ರಿಬ್ ಅಂತೂ ಸಿಗಲೇ ಇಲ್ಲ. ಈಗ ನೋಡಬೇಕು, 2 ದಿನ ಆದಮೇಲೆ ಕ್ರಿಸ್ಮಸ್ ಮಾರ್ಕೆಟ್ ಹಾಕ್ತಾರಂತೆ, ಗೊತ್ತಿಲ್ಲ ಯಾವಾಗ ಹಾಕ್ತಾರಂತ. ಬಟ್ ಜಸ್ಟ್ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ if I can find something somewhere else. If not, I have to get back here again. ನೋಡೋಣ ಏನು ಮಾಡೋದು ಅಂತ. Right now, just go to the church, pray for some time and come back. Hi guys, ಇವತ್ತಂತೂ ಫುಲ್ ಫ್ಲಾಪ್ ಆಯಿತು. ಐ ವಾಂಟೆಡ್ ಟು ಕಮ್ ಹಿಯರ್ ಫಾರ್ ಕ್ರಿಸ್ಮಸ್ ಶಾಪಿಂಗ್ ಬಿಕಾಸ್ ಐ ಥಾಟ್ ಕ್ರಿಸ್ಮಸ್ ಮಾರ್ಕೆಟ್ ವಿಲ್ ಬಿ ಪುಟ್ ಅಪ್. ನೋಡಿದ್ರೆ ಇಲ್ಲಿ ಇನ್ನೂ ಕ್ರಿಸ್ಮಸ್ ಮಾರ್ಕೆಟೇ ಹಾಕಿಲ್ಲ ಅಂತೆ, ಯಾಕಂದರೆ ಈ ಟೈಮ್ ಏನೋ BBMP ಪ್ರಾಬ್ಲಮ್ ಆಯಿತು ಅಂತ ಕ್ರಿಸ್ಮಸ್ ಮಾರ್ಕೆಟ್ ಹಾಕಿಲ್ಲ. ಬಟ್ ದೆನ್ ದೇ ವಿಲ್ ಪುಟ್ ಆಫ್ಟರ್ ಅ ವೀಕ್. ಬಟ್ ನನಗೆ ವೀಕ್ ತನಕ ಕಾಯೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಐ ವಿಲ್ ಗೆಟ್ ರಿಯಲಿ ಬ್ಯುಸಿ. ಈ ಸ್ಯಾಟರ್ಡೇ ನಾನೊಂದು ಶೂಟ್ ಇಟ್ಕೊಂಡಿದ್ದೀನಿ, ಆ ಶೂಟ್ಗೆ ಪ್ರಿಪ್ರೇಷನ್ಸ್ ಮಾಡಬೇಕು. ಸೊ ನನಗಂತೂ ನಿಜವಾಗ್ಲೂ ಟೈಮ್ ಇಲ್ಲ ಗೈಸ್. ಸೊ ಅದಕ್ಕೇ ಐ ಕೇಮ್ ಹಿಯರ್. ಒಂದೇ ಒಂದು ಶಾಪಲ್ಲಿ ಮಾರ್ತಾಯಿದ್ರು, ಬಟ್ ಮೈ ಗಾಡ್, ಕ್ರಿಸ್ಮಸ್ ಮಾರ್ಕೆಟು ಕ್ರಿಸ್ಮಸ್ ಟೈಮ್ ಅಂತ ಎಷ್ಟು ಎಕ್ಸ್ಪೆನ್ಸಿವ್ ಹೇಳ್ತಾರೆ ಅಂದರೆ, ಅದರಲ್ಲೂ ಏನಂದರೆ ಲೂಟ್. ಅವನೊಬ್ಬ ಒಂದೇ ಒಂದು ಈ ಡೋರ್ಗೆ ಮತ್ತು ನಾವು ವಾಲ್ಸ್ಗೆ ಹಾಕ್ತೀವಲ್ಲ ಡೆಕೋರೇಷನ್, ಆ ಥರ ರಿಂಗ್ಸ್ ಎಲ್ಲ, ಆ ರಿಂಗ್ಸ್ ಒಬ್ಬ ಹೇಳ್ತಾನೆ 60 ರೂಪೀಸ್ ಅಂತ, ಆಮೇಲೆ ಸ್ವಲ್ಪ ಹೊತ್ತು ಇನ್ನೊಬ್ಬ ಹೇಳ್ತಾನೆ 70 ರೂಪೀಸ್ ಅಂತ, ಆಮೇಲೆ ಇನ್ನೊಬ್ಬ ಹೇಳ್ತಾನೆ 80 ರೂಪೀಸ್ ಅಂತ. ಐ ಸೆಡ್ ವಾಟ್ ಅ ಲೂಟ್ ಡೂಡ್, ಯು ಟೋಲ್ಡ್ ಮೀ 60 ರೂಪೀಸ್, ಸೊ ಬೆಟರ್ ಪೇ ಮೀ, ಗಿವ್ ಇಟ್ ಟು ಮೀ ಫಾರ್ 60 ರೂಪೀಸ್ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಐ ಶೋ ಯು ವಾಟ್ ಐ ಹ್ಯಾವ್ ಗಾಟ್. ಬಟ್ ಐ ಆಮ್ ರಿಯಲಿ ಅನ್ಹ್ಯಾಪಿ ವಿತ್ ದ ಕೈಂಡ್ ಆಫ್ ರೇಟ್ಸ್ ದೀಸ್ ಪೀಪಲ್ ಆರ್ ಸೇಯಿಂಗ್. ಐ ಮೀನ್ ಬಿಸ್ನೆಸ್ ಮಾಡಬೇಕು, ಬಟ್ ಈ ಥರ ಲೂಟ್ ಬಿಸ್ನೆಸ್ ಮಾಡಬಾರ್ದು ಅಂತ ನನಗನ್ಸುತ್ತೆ. ಸೊ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ಬೈ ದ ಪೀಪಲ್ ಹೂ ಆರ್ ಸೆಲ್ಲಿಂಗ್. ಆ್ಯಂಡ್ ಇವರೆಲ್ಲ ಏನಂದರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಜಸ್ಟ್ ಕ್ರಿಸ್ಮಸ್ ಟೈಮಲ್ಲಿ ಗೊತ್ತು ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಎಲ್ಲೂ ಹೋಗಲ್ಲ, ಇಲ್ಲೇ ಬಂದು ತೊಗೊಳ್ತಾರೆ ಅಂತ ಫುಲ್ ಲೂಟ್ ಮಾಡ್ತಾರೆ. ಸೊ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಎನಿವೇಸ್ ಐ ವಿಲ್ ಶೋ ಯು ವಾಟ್ ಐ ಬಾಟ್. ಐ ಥಿಂಕ್ ಐ ಲೈಕ್ ವಾಟ್ ಐ ಬಾಟ್, ಬಟ್ ದ ಪ್ರೈಸಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಗಾಟ್. ಮತ್ತು ಇದರಲ್ಲಿ ಒಂದು ಲೈಟ್ ಬೇರೆ ಇದೆ, but not got much because mine is a small house and I don't want to do too much of decoration. So I'll show it you guys when I'm actually decorating my house and complete my decorations. Hi guys, so ನಾನು ಅನ್ಕೊಂಡೆ ಏನಾದರೂ ಒಂದು ಚಿಕ್ಕ ಡೆಕೋರೇಟಿವ್ ಐಟಮ್ಸ್ನ ತಗೊಳ್ಳೋಣ ಅಂತ. ದೇರ್ ವಾಸ್ ರೀತ್ ಮೀನ್ಸ್ ಈ ಡೋರ್ ಮುಂದೆ ನಾವು ಮೆರಿ ಕ್ರಿಸ್ಮಸ್ ಅಂತ ಹಾಕ್ತೀವಿ ಆಸ್ ಸೂನ್ ಆಸ್ ಸಂಬಡಿ ಎಂಟರ್ಸ್. ಸೊ ಅದು ಒಂಥರ ಇಟ್ ಇಸ್ ಕವರ್ಡ್ ವಿತ್ ಆಲ್ ದ ಗ್ರಾಸ್ ಆ್ಯಂಡ್ ಮಿಸ್ಲ್ಟೋ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಇಟ್ ಸೇಸ್ ಮೆರಿ ಕ್ರಿಸ್ಮಸ್. ರೀತ್ ಒಂದು ಎಕ್ಸ್ಟ್ರಾ ತಗೊಂಡೆ, ಡೋರ್ಗೆ ಹಾಕಿದ್ದೀನಿ, ಬಟ್ ಇನ್ನೊಂದು ಎಕ್ಸ್ಟ್ರಾ ತಗೊಂಡೆ. ಅದಲ್ಲದೆ ಕೆಲವು ಈ ವಾಲ್ ಹ್ಯಾಂಗಿಂಗ್ಸ್ಗೆ ಡೆಕೋರೇಟಿವ್ ಐಟಮ್ಸ್ ಬರುತ್ತಲ್ಲ ಅದು ತಗೊಂಡೆ, ಮತ್ತು ಒಂಚೂರು ಲೈಟ್. ಸೊ ಐ ಡಿಂಟ್ ವಾಂಟ್ ಟು ಡೂ ಎನಿಥಿಂಗ್ ಓವರ್ ದ ಟಾಪ್. ತುಂಬಾ ಸಿಂಪಲ್ ಡೆಕೋರೇಷನ್ ಮಾಡಿದ್ದೀನಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಶೋ ಯು ಗೈಸ್. ಇವಾಗ ಲೈಟ್ ಆನ್ ಇದೆ, ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಏನು ಡೆಕೋರೇಷನ್ ಮಾಡಿದ್ದೀನಿ ಅಂತ. ಐ ಹೋಪ್ ಯು ಲೈಕ್ ಇಟ್, ಆ್ಯಂಡ್ ಇಫ್ ಯು ಲೈಕ್ ಇಟ್ ಪ್ಲೀಸ್ ಕಾಮೆಂಟ್ ಆ್ಯಂಡ್ ಸೇ ಯು ಲೈಕ್ಡ್ ಇಟ್.
ಆರ್ ಇಫ್ ಯು ಡಿಂಟ್ ಲೈಕ್ ಇಟ್ ಆಲ್ಸೋ ಪರವಾಗಿಲ್ಲ, ಕಾಮೆಂಟ್ ಮಾಡಿ ಹೇಳಿ. ಸೊ ನೆಕ್ಸ್ಟ್ ಟೈಮು ಪ್ರಾಬ್ಲಿ ಇಲ್ಲಿಲ್ಲ, ಬೇರೆ ಕಡೆ ಏನಾದರೂ ನಾನು ಮನೆ ಮಾಡಿದರೆ ತಗೊಂಡ್ರೆ ಗಾಡ್ಸ್ ಗ್ರೇಸ್ ಈ ಕ್ರಿಸ್ಮಸಲ್ಲಿ ನಾನು ಐ ಆಮ್ ಜಸ್ಟ್ ಪ್ರೇಯಿಂಗ್ ಆ್ಯಂಡ್ ಹೋಪಿಂಗ್ ದಟ್ I buy my own property. So I'm going to do something very different out there for the next Christmas. So you will see me in a different house. However, this Christmas ke nan madirodu nange tumba khushi agide. I just wanted to show you guys. So have a look at it. Guys, here it is. ಸಿಂಪಲ್. ಸೊ ಕ್ರಿಬ್ನ ಇಲ್ಲೆಲ್ಲನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ, ಇನ್ನೂ ಏನು ಸೆಟಪ್ ಮಾಡಿಲ್ಲ. ಸೊ ಒನ್ಸ್ ಐ ಗೆಟ್ ದ ಕ್ರಿಬ್ ಐ ಆಮ್ ಗೋನಾ ಮೇಕ್ ಅ ಕಂಪ್ಲೀಟ್ ಸೆಟಪ್ ಓವರ್ ಹಿಯರ್. ಬಟ್ ದಿಸ್ ಇಸ್ ಮೈ ವೆರಿ ಸಿಂಪಲ್ ನೀಟ್ ಕ್ರಿಸ್ಮಸ್ ಡೆಕೋರೇಷನ್. ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್ ಮೋರ್ ದೆನ್ ದಿಸ್. ಇಷ್ಟೇ ಸಾಕು, ಯಾಕಂದರೆ ನನಗೆ ಓವರ್ ಡೆಕೋರೇಷನ್ಸ್ ಇಷ್ಟ ಇಲ್ಲ ಮನೇಲಿ. ಮತ್ತು ಎಲ್ಲೂ ವಾಲ್ಗೆ ನಾನು ಏನು ಅಂಟಿಸಿಲ್ಲ, ಸೊ ದಟ್ ಪೇಂಟ್ ಗಿಂಟ್ ಬರೋದು ನನಗೆ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಪೇಂಟ್ ಕಮಿಂಗ್ ಔಟ್. ಸೊ ಸಿಂಪಲ್ ಆಗಿ ಮಾಡಿದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ಇಟ್. ಐ ಆಮ್ ಸೂಪರ್ ಹ್ಯಾಪಿ, ಐ ಆಮ್ ಸೂಪರ್ ಎಕ್ಸೈಟೆಡ್. ಐ ಲವ್ ದಿಸ್ ಯೆಲ್ಲೋ ಲೈಟ್ಸ್ ವಿತ್ ದ ಬ್ಯಾಕ್ಗ್ರೌಂಡ್ ಆಫ್ ಮೈ ವಾಲ್ ಪೇಂಟ್. I think it's matching and going really well. So this is what it is, guys. I'm excited to celebrate Christmas this year. So hope you all do. Hey guys, guess what? I got my crib. Oh my god. ಆಕ್ಚುಲಿ ಶಿವಾಜಿನಗರ ಅಂತೂ ಸಿಗ್ಲೇ ಇಲ್ಲ. ನಾನು ಕಮ್ಮನಹಳ್ಳಿ ಹತ್ರ ಹೋಗಿದ್ದೆ ಬೇರೆ ಏನೋ ಶಾಪಿಂಗ್ ಮಾಡೋದಕ್ಕೆ. ಅಲ್ಲೇನೆ ಹಿಂಗನ ಮಾಡಿ ಯಾವ್ದನ ಶಾಪಲ್ಲಿ ಇರುತ್ತೆ ಅಂತ I just went up to the shop, and every shop we were saying 3,000, 4,000, 5,000. ಇದಕ್ಕಿಂತ ಚಿಕ್ಕದು. But definitely I got a good price. ಸ್ವಲ್ಪ ಮುಂದೆ ಹೋದೆ. I always make ಅಂದರೆ ಒಂದೇ ಜಾಗದಲ್ಲಿ ನಾನು ಹುಡುಕಲ್ಲ. ಅಟ್ಲೀಸ್ಟ್ ಇಂಥ ವಸ್ತುಗಳನ್ನೆಲ್ಲ ನಂಗೆ ಗೊತ್ತು ದ್ಯಾಟ್ ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ಅಂತ. ಬಟ್ ಅವರು 3,000 4,000 ಅಂದಿದ್ರು ಯಾವುದು ಚೆನ್ನಾಗಿರ್ಲಿಲ್ಲ. ಎಲ್ಲ ಒಂಥರ ಮಣ್ಣಲ್ಲಿ ಮಾಡಿದ್ರು, ಎಷ್ಟೋ ಜಾಗದಲ್ಲಿ ಇವೆಲ್ಲ ಹೊಡೆದೋಗಿತ್ತು. ಬಟ್ ದೆನ್ ಐ ಗಾಟ್ ಅ ವೆರಿ ಗುಡ್ ಸ್ಟೀಲ್. ದಿಸ್ ಇಸ್ ಅರೌಂಡ್ $800. ಸೊ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಇದು ಯಾವುದು ಮಣ್ಣಲ್ಲಿ ಮಾಡಿಲ್ಲ. ದಿಸ್ ಇಸ್ ಮೇಡ್ ಆಫ್ ಸೆರಮಿಕ್. ಆ್ಯಂಡ್ ಲುಕ್ ಎಟ್ ದಿಸ್, ಈವನ್ ಫೇಸ್ ಎಲ್ಲ ನೀಟಾಗಿ ಕಾಣ್ತಾ ಇದೆ. ಯಾವುದು ಒಂಥರ ತುಂಬ ಆರ್ಟಿಫಿಷಿಯಲ್ ಆಗಿಲ್ಲ. This is baby Jesus, so cute. Baby Jesus, so cute. ಆಮೇಲೆ then this is Joseph. ಸೊ ಬೇಸಿಕ್ಲಿ ದನದ ಕೊಟ್ಟಿಗೆಯಲ್ಲಿ ಯೇಸು ಕ್ರಿಸ್ತರ ಜನ್ಮ ಆಗುತ್ತೆ. ಸೊ ಆ ಸಮಯದಲ್ಲಿ ಹಸು ಮತ್ತು ಕೆಲವು ಮೇಕೆಗಳು ಅಲ್ಲಿರುತ್ತೆ. ಪ್ಲಸ್ ಇವರು 3 ಕಿಂಗ್ಸ್ ಅಂತ ಹೇಳ್ತೀವಿ. ಅಂಡ್ ಹೀ ಇಸ್ ಅ ಶೆಪರ್ಡ್. ಶೆಪರ್ಡ್ ಅಂದರೆ ಅಲ್ಲಿ ದನ ಕಾಯೋರಾಗಿರ್ಬೋದು, ಇಲ್ಲ ಕುರಿ ಮೇಯಿಸೋರಾಗಿರ್ಬೋದು, ಅವರೆಲ್ಲನೂ ಇರ್ತಾರೆ. ಸೊ ಆಲ್ ಆಫ್ ದೆಮ್ ವಿಟ್ನೆಸ್ ದ ಬರ್ತ್ ಆಫ್ ಜೀಸಸ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೆಪ್ರೆಸೆಂಟೇಷನ್. ನೀವು ಯಾರನ್ನ ಯೂಟ್ಯೂಬಲ್ಲಿ ಹೋಗಿ ನೋಡೋಕ್ಕಾಗುತ್ತಾ ನೋಡಿ, ಇಟ್ಸ್ ಬ್ಯೂಟಿಫುಲ್. ಸೊ ನಾನು ಏನು ಮಾಡ್ತೀನಿ ಅಂದರೆ ಇದೊಂದು ನೈಸ್ ಟೇಬಲ್ನ ನಾನು ವೆಕೇಟ್ ಮಾಡಿದ್ದೀನಿ, ನೀಟಾಗಿ ಕ್ಲೀನ್ ಮಾಡಿ. ಸೊ ಐಮ್ ಗೋನಾ keep all of this here. I'm going to make some decoration around it. So I'm super excited to do this. Wow. Thank you guys. Sorry, nanu crib na Instagram al haktini anta helide, but then I thought I will just show you guys quickly. Thank you.
I'm going to end my vlog here. I'm going to release this video to you all. And then ನಾನು ಕ್ರಿಬ್ನ ಡೆಕೋರೇಟ್ ಮಾಡಿದ್ಮೇಲೆ ಏನು ಮಾಡ್ತೀನಿ ಅಂದರೆ ಅದನ್ನ ಪಿಕ್ಚರ್ಸ್ ತೆಗೆದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ ಮೇಲೆ ಹಾಕ್ತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಗೋ ಆ್ಯಂಡ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ದು ಐಡಿನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಐ ರಿಕ್ವೆಸ್ಟ್ ಯು ಗೋ ಸಬ್ಸ್ಕ್ರೈಬ್, ಆಲ್ಸೋ ಕಾಮೆಂಟ್, ಲೈಕ್, ಶೇರ್ and do not forget to press the bell icon because ನಾನು ಏನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಆ ನೋಟಿಫಿಕೇಶನ್ ಮಿಸ್ ಮಾಡಿಬಿಡಿ, ನಾನು ಯಾವ ವಿಡಿಯೋಸು ಮಿಸ್ ಮಾಡಿಬಿಡಿ. ಐ ವಾಂಟ್ ಯು ಗೈಸ್ ಟು ಎನ್ಕರೇಜ್ ಮೀ ಟು ಗ್ರೋ ಮೈ ಚಾನಲ್. ಮತ್ತು ಬರೀ ಈ ಥರನೇ ವಿಡಿಯೋಸ್ ಅಲ್ಲ, ನಾನು ಬೇರೆ ಬೇರೆ ಥರ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಲೆಯಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ. ಸೊ ಫಾರ್ 2025 ಐ ಆಮ್ ಥಿಂಕಿಂಗ್ ಅ ಲಾಟ್ ಆಫ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಟು ಟಾಕ್ ಟು ಯು ಗೈಸ್. ವೆದರ್ ಇಟ್ ಕುಡ್ ಬಿ ತುಂಬ ಮನಸ್ಸಿನ ಆಳದ ಮಾತುಗಳು, ರಿಲೇಷನ್ಶಿಪ್ಸ್ ಬಗ್ಗೆ ಆಗಿರ್ಬೋದು, ನನ್ನ ಲೈಫ್ನ ನಾನು ಹೇಗೆ ಲೀಡ್ ಮಾಡ್ಕೊಂಡ್ಬಂದಿದ್ದೀನಿ, ನನ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು. ಎಲ್ಲನ ಒಂದು ಕಡೆ ನನ್ನ ಲೈಫ್ ಸ್ಟೋರಿ ನಿಮಗೆ ಇನ್ಸ್ಪೈರ್ ಆಗಬೇಕು. ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಹೈಸು ನೋಡಿದ್ದೀನಿ, ಅದ್ರ ಜೊತೆಗೆ ತುಂಬ ಲೋಸು ನೋಡಿದ್ದೀನಿ ನನ್ನ ಲೈಫಲ್ಲಿ, ನನ್ನ ಪರ್ಸ್ನಲ್ ಲೈಫಲ್ಲಿ. ಸೊ ಇವೆಲ್ಲ ಡಿಸ್ಕಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಸೊ ಐ ವಾಂಟ್ ಯು ಗೈಸ್ ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಬಿ ದೇರ್ ಆಲ್ವೇಸ್. ನಾನು ಆ್ಯಕ್ಟಿವ್ ಆಗಿರ್ತೀನಿ, ನೀವು ಬನ್ನಿ ಆ್ಯಕ್ಟಿವ್ಲಿ ನನ್ನ ಚಾನಲ್ಗೆ ಬರ್ತಾ ಇರಿ, ವಿಸಿಟ್ ಮಾಡ್ತಾ ಇರಿ, ನನ್ನ ವೀಡಿಯೋಸ್ ನೋಡ್ತಾ ಇರಿ, ಎನ್ಕರೇಜ್ ಮಾಡಿ ಸೊ ದಟ್ ಐ ಕ್ಯಾನ್ ಟಾಕ್ ಮೋರ್, ಐ ಕ್ಯಾನ್ ಕನೆಕ್ಟ್ ವಿತ್ ಯು ಆಲ್ ಮೋರ್. ಸೊ ಥ್ಯಾಂಕ್ ಯು ಸೋ ಮಚ್. ಮೀಟ್ ಯು ಸೂನ್. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಹಾಗೆಯೇ ನನ್ನ ಅಪ್ಡೇಟ್ಸ್ಗೋಸ್ಕರ ವೇಟ್ ಮಾಡ್ತಾ ಇರಿ. ಐ ವಿಲ್ keep coming and seeing you guys. Thank you so much. I love you all.